ಭತ್ತದಲ್ಲೇ ಇದ್ರಲ್ಲ, ಯಾಕೆ? ಭತ್ತದಲ್ಲಿ ಅಂದ್ರೆ ಸರ್ ಇಲ್ಲಿ ನೀರಿನ ಸ್ವಲ್ಪ ಸಮಸ್ಯೆ ಆಗುತ್ತೆ. ಮಳೆಗಾಲದ ಬೇಸಿಗೆಯಲ್ಲಿ ತುಂಬಾ ಕುಡಿಲಿಕ್ಕೆ ಕಷ್ಟ ಆಗುತ್ತೆ ಇಲ್ಲಿ ನೀರು. ಹಾಗಾಗಿ ಯಾವ್ದು ಮಾಡ್ಲಿಕ್ಕೆ ನೀರಿಲ್ದೆ ಯಾವ್ದು ಮಾಡಕ್ಕೂ ಸಾಧ್ಯನೇ ಆಗಲ್ಲ. ಸ್ವಲ್ಪ ಅಡಿಕೆ ಹಾಕಿದೀವಿ, ಅದು ಯಾವ ಲೆಕ್ಕಕ್ಕೂ ಅಲ್ಲ. ಅದು ಎಷ್ಟು ಎಕರೆ ಹಾಕಿದಿರಿ? ಅದು ಒಂದು 200-300 ಗಿಡ ಇದು ಅಷ್ಟೇ. 200 ಗಿಡ ಅಂದ್ರೆ ಅರ್ಧ ಎಕರೆ ಜಮೀನು. ಅರ್ಧ ಎಕರೆ. ಅರ್ಧ ಎಕರೆ ಒಳಗೆ ಎಷ್ಟು ವರ್ಷ ಆಯ್ತು ಹಾಕಿ ಒಂದ್ 4 ವರ್ಷ ಆಯ್ತು. ಜೀವನದಲ್ಲಿ ಕಷ್ಟ ತುಂಬಾ ನೋಡಿದಿರಂತ ಅನ್ಸತ್ತೆ. ಹೌದು ಸರ್. ಏನ್ ಕಷ್ಟ ಇದೆ ನಿಮ್ ಜೀವನದಲ್ಲಿ? ತುಂಬಾ ಕಷ್ಟ ಸರ್. ಯಾವ್ದು ಮಾಡಿದ್ರು ನಮ್ ಕೈ ಸಿಗಲ್ಲ. ಇದೇ ತರ ಮಳೆ ಬರುತ್ತೆ, ಮತ್ತೆ ಯಾವ್ಯಾವ್ದೋ ರೀತಿಲಿ ಎಲ್ಲ ಹೋಗ್ಬಿಡ್ತೈತೆ. ಮನೆ ನೋಡ್ರಿ ಈ ತರ ಇದೆ. ನಾವು ತುಂಬಾ ಕಷ್ಟದಲ್ಲೇ ಇದೀವಿ ಈಗ್ಲೂ. ಯಾವ ರೀತಿ ಇದ್ ಮಾಡಿದ್ರು ಆಗ್ತಾ ಇಲ್ಲ. ಈ ಸರಿ ಈ ತರ ಬಂದು ಒಂದ್ 50,000 ರೂಪಾಯಿ ಹೋಯ್ತು. ಬಹಳಷ್ಟು ರೈತರು 2 ಎಕರೆನೇ ಜಮೀನ್ ಇಟ್ಕೊಂಡು ಆದಾಯ ಭರಿತ ಬೆಳೆ ಪಡೆದು ಲಾಭದಾಯಕ ಕೃಷಿ ಮಾಡ್ತಾ ಇದ್ದಾರೆ. ನೀವು ಆಧುನಿಕ ಕೃಷಿ ಕಡೆ ಯಾಕೆ ಒಲವು ಮಾಡ್ತಾ ಇಲ್ಲ ಅನ್ನುವಂತ ನೇರ ಪ್ರಶ್ನೆ ನಂದು. ಮುಂದೆ ಬರ್ಲಿಕ್ಕೆ ಆಗ್ಲಿಲ್ಲ ಸರ್. ಇದೇ ತರ ಸಮಸ್ಯೆಗಳು ಬಾರಿ ಇರ್ತವೆ. ನಮಗೆ ಸಾಲಗಳು ಜಾಸ್ತಿ, ಈ ಸಂಘಗಳು ಎಲ್ಲ ಇದೆ ಸಾಲ, ಮತ್ತೆ ನಮ್ಮಲ್ಲಿ ತೊಂದರೆಗಳು ಜಾಸ್ತಿ ಇದಾವ. ಹಾಗಾಗಿ ಸ್ವಲ್ಪ ಮುಂದೆ ಬರ್ಲಿಕ್ಕೆ ಆಗ್ಲಿಲ್ಲ. ಯಾವಾಗ್ಲೂ ಒಬ್ಬ ರೈತ ಒಂದು ವಿಶೇಷವಾಗಿ ಕೃಷಿ ಮಾಡ್ತಾ ಇರೋರಿಗೆ ನೋಡ್ಬೇಕಾಗತ್ತೆ. ಈಗ ನಾವು ಮಲೆನಾಡ ಕನ್ನಡಿಗ ನಮ್ಮ ಚಾನೆಲ್ ಮಾಡೋ ಉದ್ದೇಶನೇ ಅದು. ಯಾಕಂತ ಹೇಳಿದ್ರೆ ಒಬ್ಬ ರೈತ ಸರಿಸುಮಾರು ಜಮೀನು ಇಟ್ಕೊಂಡು ಯಶಸ್ಸಿನ ಹಾದಿ ಹಿಡಿತಾನೆ, ಮತ್ತೊಬ್ಬ ರೈತ ಸರಿಸಮ ಜಮೀನು ಇಟ್ಕೊಂಡು ಸೋಲಿನ ಪಾತಾಳ ಕೀಳಿತಾನೆ. ಯಾವುದೇ ಕಾರಣಕ್ಕೂ ಒಬ್ಬ ರೈತ ಯಶಸ್ಸು ಯಾವ ತರ ಆಗ್ತಾ ಇದ್ದಾನೆ ಅಂತ ಹೇಳಿ ನಾವು ನೋಡ್ಬೇಕು. ಪ್ರತಿ ವರ್ಷ ನಾವು ಮಾಡಿದ್ದೇ ಮಾಡ್ತಾ ಇದ್ರೆ ಆ ಸಂದರ್ಭದಲ್ಲಿ ನೋವು ಉಂಟಾಗತ್ತೆ, ಬೆಳೆಯಲ್ಲಿ ನಷ್ಟ ಉಂಟಾಗತ್ತೆ. ನೀವು ಆಧುನಿಕ ಕೃಷಿ ಕಡೆ ಯಾಕೆ ಮುಖ ಮಾಡಬಾರ್ದು ಅನ್ನೋ ನನ್ನ ಪ್ರಶ್ನೆ ಇದೆ. ಮಾಡ್ಬೋದು ಸರ್, ಎಲ್ಲ ಇದ್ರೆ ಮಾಡ್ಬೋದು. ನಮ್ಮ ಹತ್ರ ಆಗ್ತಾ ಇಲ್ಲ. ದುಡ್ಡಿನ ಸಮಸ್ಯೆ, ಹಣಕಾಸು ಸಮಸ್ಯೆ ಇರೋದ್ರಿಂದ ಈ ತರ ಸಮಸ್ಯೆಗಳು ಆಗ್ತಾ ಇದಾವೆ. ಇಲ್ಲಾದ್ರೆ ಆಗ್ತಿರ್ಲಿಲ್ಲ. ಇದೇ ಒಂದಕ್ಕೊಂದು ಇದೇ ತರ ಆಗ್ತಾ ಇದೆ. ಈ ಒಂದು ಭತ್ತ ಈಗ ಈ ಭತ್ತ ಒಣಗಕ್ಕೆ ಹಾಕಿದ್ದೀರಿ.